ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇದೇ ಸುತ್ತಳತೆ ನೋಡಿರಿ, 40 ಎದೆಯ ಸುತ್ತಳತೆದ ಬ್ಲೌಸ್ ಮಾರ್ಕನ್ನು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಬ್ಲೌಸ್ ನೋಡಿರಿ, ಈಗ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಹಾಗೆ ಹಬ್ಬದ ಸೀಸನ್ ಇದ್ದಾಗ ನೀವು ಫಾಸ್ಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಹಾಗೆ ಯಾವ ಥರ ನಾ ಫಾಸ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ, ಡೈಲಿ ಏನಿಲ್ಲ ಅಂದರೂ ಒಂದು ದಿವ್ಸಕ್ಕೆ ನೀವು 20 ಬ್ಲೌಸ್ ಕಟ್ಟಿಂಗ್ ಮಾಡಿದರೆ ನೀವು ನೆಕ್ಸ್ಟ್ ದಿನ ಸ್ಟಿಚಿಂಗ್ ಮಾಡ್ಬೋದು ನೋಡಿ. ಹಾಗೆ ನಮ್ಮದು ಕಟ್ಟಿಂಗ್ ಮೇನ್ ಇರುತ್ತೆ, ಕಟ್ಟಿಂಗನ್ನು ನಾವು ಸರಿಯಾಗಿ ಮಾಡ್ಕೋಬೇಕು. ಈಗ 15 ಇಂಚ್ ಉದ್ದಿಟ್ಟೇನು ನೋಡಿರಿ, ನಾನು ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ಏನೈತಲ್ಲ ಬ್ಲೌಸನ್ನು ಈಗ ಏನಿತ್ತಲ್ಲ ಲೈನಿಂಗ್ ಬಟ್ಟೆ 2 ಹಾಕಿದೆ ನೋಡಿರಿ. ಅವರು ಬ್ಲೌಸ 2 ಸೇಮ್ ಅದಾವ, ಒಂದೇ ನೋಡಿರಿ. ಕಸ್ಟಮರ ನಿಮಗೆ 5 ರಿಂದ 6 ಬ್ಲೌಸ್ ಕೊಡ್ತಾ ಇರ್ತಾರೆ. ಹಾಗೆ ನಾವು ಏನೈತಲ್ಲ ಒಮ್ಮೆ ನಾವು ಅಳತೆಯನ್ನು ಎಲ್ಲನೂ ನಾವು ಸರಿಯಾಗಿ ಅಳೋದು ಏನೈತಲ್ಲ, ಒಬ್ಬರು ಕಸ್ಟಮರ್ ಮುಗಿಯೋವರೆಗೂ ಇನ್ನೊಬ್ರು ಕಸ್ಟಮರ್ ನೀವು ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಥರ ನೀವು ಮಾಡಿದ್ರೆ ಫಾಸ್ಟಾಗಿ ಆಗತ್ತೆ ನೋಡಿರಿ. ನೀವು ಸ್ಟಿಚಿಂಗ್ ಅನ್ನೋದು ಫಾಸ್ಟ್ ಆಗುತ್ತೆ ಮತ್ತು ಕಟ್ಟಿಂಗ್ ಅನ್ನೋದು ಫಾಸ್ಟ್ ಆಗುತ್ತೆ ನೋಡಿರಿ. ಇದು ನಾನು 40 ಸುತ್ತಳತೆದ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಟೇಪ್ ಹಿಡಿದು ನಿಮಗೆ ಎಲ್ಲೆಲ್ಲಿ ಎಷ್ಟು ಇಟ್ಟಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನೀವು ಇದೇ ರೀತಿಯಾಗಿ ಇಟ್ಕೊಳ್ಳಿ, ಇದು ಕರೆಕ್ಟಾಗಿನೇ ಬರುತ್ತೆ ನೋಡಿರಿ. ನಾನು ಕಸ್ಟಮರ್ದ ಕೊಟ್ಟಾಗ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ತೀನಿ, ಹಾಗೆ ಬೇಗ ನಮಗೆ ಸ್ಟಿಚಿಂಗ್ ಆಗಬೇಕು. ಹಾಗೆ ಫಾಸ್ಟಾಗಿ ನಾವು ಡೈಲಿ ಏನಿಲ್ಲ ಅಂತಂದರೂ ನಾವು ಈಗ ಸೀಸನ್ ಒಳಗೆ ಹಬ್ಬ ಆಯಿತು, ಇನ್ನು ಮದುವೆ ಸೀಸನ್, ಹಬ್ಬ ಸೀಸನ್ ಒಳಗೆ ನಮಗೆ ಬೇಗ ಆಗ್ತಾ ಇರೋದಿಲ್ಲ, ಜಾಸ್ತಿ ಬಂದಿರ್ತಾವೆ. ಜಾಸ್ತಿ ಬಂದಾಗ ನೀವು ಏನು ಮಾಡಿ ಅಂತಂದರೆ, ಒಂದೇ ಅಳತೆ ಒಳಗೆ ಅವ್ರು ಏನು ಕೊಟ್ಟಿರ್ತಾರಲ್ಲ ಕಸ್ಟಮರ್ ಕೊಟ್ಟಾಗ, ಅದೇ ನೀವು ಲೈನಿಂಗ್ ಬಟ್ಟೆ ಒಳಗೆ ಎರಡು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇವಾಗ ನಾನು 2 ಹಾಕಿದ್ದೀನಿ, ಬಟ್ಟೆ ತೋರಿಸ್ತೀನಿ ನಾನು ನಿಮ್ಗೆ. ಕೆಳಗಡೆ ಒಂದು ಐತಿ, ಮೇಲ್ಗಡೆ ಒಂದು ಬಟ್ಟೆಯನ್ನು ಇಟ್ಟಿದ್ದೀನಿ ನೋಡಿರಿ. ಇದು ಕ್ರಾಸಾಗೆ ತೊಗೋಬೇಕು, 2.5 ಕೊಳ್ಳಿನಾಗಲ್ಲ. ಹಾಗೆ ಶೋಲ್ಡರ್ 3 ಇಂಚ, ಆರ್ಮ್ ಲೆಂತ್ ಅನ್ನೋದು 5.25 ತೊಗೊಂಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ತಗೊಂಡಿದ್ದೀನಿ. ಇದು 2 ಅದ ನೋಡಿರಿ. ಇದ್ರೊಳಗೆ ಲೈನಿಂಗ್ ಬಟ್ಟೆ ಏನೈತಲ್ಲ 2 ಬಟ್ಟೆಯನ್ನು ಹಾಕಿದ್ದೀನಿ. ಇದು ಒಬ್ಬರದೇ ಕಸ್ಟಮರ್ ನೋಡಿರಿ. ಒಬ್ಬರೇ ಕಸ್ಟಮರ್ ಕೊಟ್ಟಾಗ ನಾವು ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಇದು 3.5 ಡಾಟ್ ಪಾಯಿಂಟ್ ಅನ್ನೋದು 3.5 ಇಟ್ಟಿದ್ದೀನಿ ನೋಡಿ. ಹಾಗೆ ಎಲ್ಲ ನಿಮಗೆ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಎಲ್ಲನೂ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಾಚ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇದು ಕ್ರಾಸಾಗೆ ತೊಗೋಬೇಕು ನೋಡಿರಿ, ಇಲ್ಲಿ 1/2 ಇಂಚ ಕ್ರಾಸಾಗೆ ತೊಗೋಬೇಕು. ಹೀಗೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿರಿ. ಇದು ಬ್ಯಾಕ್ ಸೈಡ್ ಕಟ್ಟಿಂಗ್ ಆಯಿತು. ಹಾಗೆ ಫ್ರಂಟ್ ಸೈಡ್ ನಿಮ್ಗೆ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ, ಅದು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ. ಈಗ ನನ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿಯಾಗಿ ಒಂದು ದಿವಸ ಏನೈತಲ್ಲ, ಈಗ ನನ್ನ ಹಬ್ಬದ ಸೀಸನ್ ಒಳಗೆ ಮತ್ತು ಮದುವೆ ಸೀಸನ್ ಒಳಗೆ ಏನು ಮಾಡ್ತೀನಿ ಅಂತಂದ್ರೆ, ಒಂದು ದಿವಸ ನಾನು ಏನೈತಲ್ಲ ಕಟ್ಟಿಂಗನ್ನು ಮಾಡ್ಕೊಳ್ತೀನಿ, ನೆಕ್ಸ್ಟ್ 2 ದಿವಸ ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಆದ್ರೆ ನನಗೆ ಸ್ಟಿಚಿಂಗ್ ಬೇಗ ಆಗ್ತಾವೆ. ಕಟ್ಟಿಂಗ್ ಫಾಸ್ಟಾಗಿ ನಾವು ಕಟ್ಟಿಂಗ್ ಮಾಡ್ಕೊಂಡಂದ್ರೆ ಸ್ಟಿಚಿಂಗ್ ಫಾಸ್ಟಾಗಿ ಆಗ್ತಾವೆ ನೋಡಿರಿ. ಅದಕ್ಕೆ ಮೊದಲು ಮೇನ್ ಇರೋದು ಕಟ್ಟಿಂಗ್. ನಾವು ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡಂದ್ರೆ ಸ್ಟಿಚಿಂಗ್ ಏನೂ ಇಲ್ಲದೆ, ಪ್ರಾಬ್ಲಮ್ ಇಲ್ಲದೆ ನಾವು ಸ್ಟಿಚಿಂಗನ್ನು ಮಾಡ್ಬೋದು. ಕರೆಕ್ಟ್ ಅಳತೆ ತೊಗೊಂಡು ನೀವು ಕರೆಕ್ಟಾಗಿ ಎಲ್ಲನೂ ಸರಿಯಾಗಿ ನೀವು ಸರಿಯಾದ ರೀತಿಯಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಈಸಿಯಾಗಿ ಮಾಡ್ಬೋದು. ನಾನು ಇದೇ ರೀತಿ ಕಸ್ಟಮರ್ ಕೊಟ್ಟಾಗ ಹೀಗೆ ಮಾಡೋದು ನೋಡಿರಿ. ಅವ್ರು ಏನು ಕೊಟ್ಟಿರ್ತಾರಲ್ಲ ಕಸ್ಟಮರ್ ಕೊಟ್ಟಾಗ ಹೀಗೆ ಮಾಡೋದು. ಹೋಸಲ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳಿದ್ದೆ, ಕಟ್ಟಿಂಗ್ ಚೇಂಜ್ ಬರುತ್ತಾ ಇನ್ನು ಮುಂದೆ, ನಂದು ಮೊದಲಿನ ಕಟ್ಟಿಂಗ್ ಬರೋದಿಲ್ಲ, ಇನ್ನು ಮುಂದೆ ನಿಮ್ಗೆ ಚೇಂಜ್ ಕಟ್ಟಿಂಗ್ ಬರುತ್ತಾ ಅಂಥೇಳಿ. ನಾ ಎಲ್ಲಿ ಕಲ್ತು ಬಂದೇನಲ್ಲ ಕ್ಲಾಸ್ ಅದು ಕ್ಲಾಸ್ ಒಳಗಿಂದ ನಿಮಗೆ ಕಟ್ಟಿಂಗನ್ನು ಹೀಗೆ ಬೇರೆ ಹೇಳ್ತಾ ಇದ್ದೀನಿ ನೋಡಿ. ಹಿಂಭಾಗ ಮುಂಭಾಗ ಸೇಮ್ ತೊಗೊಂಡು ಕ್ರಾಸ್ ಪಟ್ಟಿ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ಈ ಅಳತೆ ಏನಿದೆಯಲ್ಲ ಮತ್ತು ದಪ್ಪಿದ್ದವ್ರಿಗೆ ಸರಿಯಾಗಿ ಕುಂದಿರ್ತಾ ನೋಡಿರಿ. ಈ ಅಳತೆ ನಾವು ಏನು ಕಟ್ಟಿಂಗ್ ಮಾಡ್ತೀವಲ್ಲ ಹೀಗೆ ಕಟ್ಟಿಂಗ್ ಮಾಡೋದ್ರಿಂದ ಭಾಳಷ್ಟು ದಪ್ಪಿದ್ರೆ ಅವ್ರಿಗೆ ಕರೆಕ್ಟಾಗಿ ಟೆಕ್ಸ್ ಮತ್ತು ಡಾಟ್ ಫಾಂಟ್ ಏನು ನಾವು ಹಿಡಿತೀವಲ್ಲ ಅದು ಡಾಟ್ ಅನ್ನೋದು ಸರಿಯಾಗಿ ಬರುತ್ತೆ ನೋಡಿರಿ ಫ್ರಂಟ್ ಸೈಡ್. ಹಾಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಫ್ರಂಟ್ ಸೈಡ್ ರೌಂಡ್ ಸ್ಕೇಲನ್ನು ತೊಗೊಂಡ್ರೆ ಹೀಗೆ ನೀವು ರೌಂಡ್ ಹಾಕ್ಬೋದು ನೋಡಿರಿ. ರೌಂಡಾಗಿ ಬರುತ್ತೆ. ಇದು ಸ್ಕೇಲ್ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ಯಾವ ರೀತಿ ಬಂತು ನೋಡಿರಿ, ಇದು ಹೀಗೆ ರೌಂಡ್ ಬರಬೇಕು. ನೀವು ಫ್ರಂಟ್ ಸೈಡ್ ರೌಂಡಾಗಿ ತೆಗಿಲೇಬೇಕು, ಬ್ಯಾಕ್ ಸೈಡ್ ತೆಗಿಯೋಂಗಿಲ್ಲ. ಇದೇನಿದೆಯಲ್ಲ ಫ್ರಂಟ್ ಅರ್ಧ ಇಂಚ್ ಒಳಗಡೆ ತೊಗೊಂಡು ನಾವು ಏನೈತಲ್ಲ ರೌಂಡ್ ಶೇಪ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ನೀವು ಹೀಗೆ ತೆಗೆದ್ರೆ ರಿಂಕಲ್ಸ್ ಅನ್ನೋದು ಬರೋದೇ ಇಲ್ಲ. ನಾನು ಕಟ್ಟಿಂಗನ್ನು ಇನ್ನು ಮುಂದೆ ಎಲ್ಲನೂ ನಿಮಗೆ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿ ಏನಿದೆಲ್ಲ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ನೋಡಿ.
ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನು ನಿಮಗೆ ಯಾವ್ಯಾವ ಕಟ್ಟಿಂಗ, ಇನ್ನು ಬಹಳಷ್ಟು ಕಟ್ಟಿಂಗ ಸ್ಟಿಚಿಂಗ್ ಅಂತೂ ಇದ್ದೇ ಇರ್ತಾವೆ, ಡೈಲಿ ಬರ್ತಾವೆ. ಆದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಸ್ಟಮರ್ ಕೊಟ್ಟಾಗ ನಿಮಗೆ ಜಾಸ್ತಿ ಫಾಸ್ಟಾಗಿ ಕಟ್ಟಿಂಗ ಸ್ಟಿಚಿಂಗ್ ಆಗಬೇಕಾದ್ರೆ ಒಮ್ಮೆ ನೋಡಿರಿ, ಒಂದು ಅಳತೆ ನೀವು ತೊಗೊಂಡ್ರೆ ಪದೇ ಪದೇ ತೊಗೊವಂಥ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಕಸ್ಟಮರ್ ಕೊಟ್ಟಾಗ ನಿಮ್ಮ 5 ಅಥವಾ 6 ಬ್ಲೌಸ್ ಕೊಟ್ಟಾಗ ಒಂದೇ ದಿನ ನೀವು ಏನೈತಲ್ಲ ಒಬ್ರದ ಕಸ್ಟಮರ್ದ ಒಂದೇ ಅಳತೆ ನೋಡಿಬಿಟ್ಟು ಪದೇ ಪದೇ ನೋಡುವಂಥ, ಅಲ್ಲೂ ನಿಮಗೆ ಟೈಮ್ ಸೇವ್ ಆಗುತ್ತಾ ನೋಡಿ. ಆ ಟೈಮ್ ಒಳಗೆ ನಿಮ್ಮ ಕಟ್ಟಿಂಗ್ ಮತ್ತು ಜಾಸ್ತಿ ಆಗ್ತಾವೆ. ಹೀಗೆ ಮಾಡಬೇಕು. ನಾನು ಕಂಟಿನ್ಯೂ ಹೀಗೆ ಮಾಡ್ತೀನಿ ನೋಡಿರಿ. ಭಾಳಷ್ಟು ಈಗ ಕೊಟ್ಟಿರ್ತಾರಲ್ಲ ಅವನು ಕೊಡಲೇಬೇಕಾಗಿರುತ್ತೆ, ಎಲ್ಲರದು ಕೊಡಲೇಬೇಕು ನಾವು ಕಸ್ಟಮರ್ದ. ಹೀಗೆ ನಾವು ಕಟ್ಟಿಂಗ್ ಮಾಡ್ಕೊಂಡ್ರೆ ಫಾಸ್ಟಾಗಿನೂ ಸ್ಟಿಚಿಂಗ್ ಆಗುತ್ತೆ ನೋಡಿ. ನಾನು ಒಂದಿನ ಈಗ ಹಬ್ಬದೊಳಗೆ ನಾನು ಯಾವ ರೀತಿ ಅಂತಂದ್ರೆ ಒಂದು ದಿನ ಇಡೀ ದಿನ ಎಷ್ಟಾಗತ್ತಲ್ಲ ಅಷ್ಟು ಕಟ್ಟಿಂಗನ್ನು ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ದಿನ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನೋಡಿರಿ. ಸ್ಟಿಚಿಂಗ್ ಹಾಗೆ ಮತ್ತು ಏನೈತೆಲ್ಲ ಹುಕ್ ಹಚ್ಚೋದಿಲ್ಲ ನಾನು ಅವತ್ತು ಹಚ್ಕೋಬೇಕು. ಆದರೆ ನಾ ಏನು ಮಾಡ್ತೀನಿ ಅಂತಂದ್ರೆ ಹುಕ್ ಒಂದು ದಿವಸ ಅಂದರೆ ಈಗ ಫಿಕೋ ಫಾಲನೂ ಕೊಟ್ಟಿರ್ತಾರೆ. ಹಾಗೆ ಒಂದಿನ ಅದೇನೈತಲ್ಲ ಫಿಕೋ ಫಾಲ ಮಾಡ್ಕೊಳ್ತೀನಿ ಬೆಳಗಿನ ಟೈಮ್. ಆಮೇಲೆ ಸಾಯಂಕಾಲ ಏನೈತಲ್ಲ ಅಷ್ಟು ಬ್ಲೌಸ್ ಏನು ಸ್ಟಿಚಿಂಗ್ ಮಾಡಿರ್ತೀನಲ್ಲ, ಅಂದರೆ ಇದು ಪಿಕೋ ಫಾಲು ಆಗ್ತಾವೆ, ನಮ್ಮ ಎಲ್ಲನೂ ಕೆಲಸಗಳಾಗ್ತಾವೆ ನೋಡಿರಿ. ಹಾಗೆ ನಾನು ಮಾಡ್ತಾ ಇರೋದು. ಹೀಗಾಗಿ ನಾನು ಯಾರನ್ನೂ ಇಟ್ಕೊಂಡಿಲ್ಲ, ಕೈ ಒಳಗೆ ಯಾರನ್ನೂ ಇಟ್ಕೊಂಡಿಲ್ಲ. ಪಿಕೋಕ್ಕೆ ಹಾಗೆ ಫಾಲ್ ಹಚ್ಚೋದಾಯಿತು, ಹಾಗೆ ಹುಕ್ಕ ಮತ್ತು ಇವನ್ನೆಲ್ಲನೂ ಕೈಯೊಲಿಗೆ ಆಯಿತು, ಯಾವಕ್ಕೂ ನಾ ಒಬ್ಬರನ್ನೂ ಇಟ್ಕೊಂಡಿಲ್ಲ. ನನ್ನದೇ ನಾ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೀಗೆ ಮಾಡೋದು ನೋಡಿರಿ. ಕೆಲಸ ಟೈಮ್ ಟೇಬಲ್ ಹಾಕ್ಕೋಬೇಕು ನಾವು. ಹೀಗೆ ಮಾಡಬೇಕು ಅಂಥೇಳಿ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನಿಮ್ಮದು ಕರೆಕ್ಟಾಗಿ ನೀವು ಒಂದು ದಿವಸಕ್ಕೆ 20ರಿಂದ 30 ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೋದು ನೋಡಿರಿ. ನೀವು ಒಮ್ಮೆ ಐತಲ್ಲ ಇದು ಬ್ಲೌಸ್ ಕೊಟ್ಟಾಗ 5 ಬ್ಲೌಸ್ ಅಂದರೆ 5 ಬ್ಲೌಸ್ ಒಮ್ಮೆ ಹಾಕಿಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೋದು ನೋಡಿರಿ, ಏನೂ ತಪ್ಪಂಗಿಲ್ಲ. ಇದು 2 ಬ್ಲೌಸ್ ಹಾಕಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಇವರು 2 ಬ್ಲೌಸ್ ಅದಾವನ್ನ 2 ಬ್ಲೌಸ, 5 ಬ್ಲೌಸ್ ಇದ್ದರೆ 5 ಬ್ಲೌಸ ಹೀಗೆ ನಾನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇರ್ತೀನಿ. ನನಗೆ ಈಸಿಯಾಗಿ ಆಗುತ್ತೆ ಮತ್ತು ಕಟ್ಟಿಂಗು ಈಸಿ ಆಗುತ್ತೆ ಮತ್ತು ಸ್ಟಿಚಿಂಗ್ ಅನ್ನೋದು ಫಾಸ್ಟಾಗಿ ಆಗಿಬಿಡ್ತೈತೆ ನೋಡಿರಿ. ಕಟ್ಟಿಂಗ್ ಮೇನ್ ಭಾಳಷ್ಟು ನಾವು ಕಟ್ಟಿಂಗ್ ಮಾಡಿ ಅದು ಧೈರ್ಯ ಆಗಿಬಿಡ್ತೈತಿ. ನಾನು ಕಟ್ಟಿಂಗ್ ಮಾಡ್ಕೊಂಡು ಅಂತಂದರೆ ಸ್ಟಿಚಿಂಗ್ ಈಸಿಯಾಗಿ ಫಾಸ್ಟಾಗಿ ಮಾಡ್ತೀನಿ. ಹಾಗೆ ಟೈಮ್ ಅನ್ನೋದು ಸಿಗ್ತಾ ಇರುತ್ತೆ. ಹಾಗೆ ಕಟ್ಟಿಂಗ್ ಮಾಡ್ಕೋಬೇಕು ಮೇನ್. ನಾನು ಕಟ್ಟಿಂಗ್ ಅದು ಅಂದರೆ ಸ್ಟಿಚಿಂಗ್ ನನಗೆ ಭಯನೇ ಇಲ್ಲ, ಜಲ್ದಿ ಕೊಡ್ತೀನಪ್ಪ ಅನ್ನೋ ಧೈರ್ಯ ಬಂದುಬಿಡ್ತೈತಿ. ಕಟ್ಟಿಂಗ್ ಮೇನ್ ಮಾಡ್ಕೊಳ್ತೀನಿ ನೋಡಿರಿ. ಕಟ್ಟಿಂಗ್ ಎಷ್ಟು ಸ್ಟಾಕ್ ಬೀಳ್ತಾವಲ್ಲ ಅಷ್ಟೊಂದು ನಮಗೆ ಚಲೋ ರೀ. ಕಟ್ಟಿಂಗನ್ನು ನಾವು ಸ್ಟಾಕ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ಟಿಚಿಂಗ್ ಟೈಮ್ ಏನು ಭಾಳ ಹಿಡಿಯೋಂಗಿಲ್ಲ. ಕಟ್ಟಿಂಗ್ ನಾವು ಸರಿಯಾಗಿ ಮಾಡ್ಕೋಬೇಕು ನೋಡಿರಿ. ಇದು ಸ್ಲೀವ್ ಏನೈತಲ್ಲ ಉದ್ದ ಹೇಳ್ಯಾರ, ಸ್ಲೀವ್ ಉದ್ದನ ಇಟ್ಕೊಳ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನಾವು ಕ್ರಾಸಾಗಿ ಬಂದಿರುತ್ತಲ್ಲ ಅದು ಅಸ್ತ್ರ ಲೈನಿಂಗ್ ಬಟ್ಟೆನು ಹಾಗೆ ಸ್ಟ್ರೇಟಾಗಿ ತೆಗಿತಾ ಇದ್ದೀನಿ. ಈಗ ಸ್ಟ್ರೇಟಾಗಿ ಮಾಡಿಕೊಂಡು ನಾನು ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿರಿ. ಎಷ್ಟು ಬೇಕಲ್ಲ ಅಷ್ಟು ಜಾಯಿಂಟನ್ನು ಅಲ್ಲಿ ಮುಂದೆ ಕೊಟ್ಟು ನಾನು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ ನೋಡಿ. ಹೀಗೆ ಮಾಡೋದು ನಾವು. ಮತ್ತು ಏನೈತಲ್ಲ ಸ್ಟಿಚಿಂಗ್ ಅನ್ನೋದು ಮತ್ತು ನಿಮಗೆ ಯಾವುದೊಂದು ಕೆಲಸ ಆಯಿತು, ನೀವು ಹೊಸದಾಗಿ ಕಲಿತಾ ಇದ್ದರೆ ಆಯಿತು, ಒಂದೇ ದಿನಕ್ಕೆ 2 ದಿವಸಕ್ಕೆ ಯಾವುದೂ ಒಂದು ವಿದ್ಯೆ ಬರೋದಿಲ್ಲ ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡ್ತಿರಲ್ಲ ಅಷ್ಟು ಬರ್ತೈತಿ ಮನೆ ಒಳಗೆ ಅನ್ನೋದು. ನೀವು ಏನೈತಲ್ಲ ಕಲಿಬೇಕಾದ್ರೆ ನಾವು ಸ್ವಲ್ಪ ಟೈಮ್ ಹಿಡಿತೈತಿ. ಒಂದು ದಿವಸಕ್ಕೆ ಬರ್ತೈತಿ ಅನ್ನೋದು ನೀವು ತಲೆ ಒಳಗೆ ಇಟ್ಕೊಳಕ್ಕೆ ಹೋಗಬೇಡ್ರಿ. ಒಬ್ರಿಗೆ ಬಂದೈತಿ ಅಂತಂದ್ರೆ ಒಂದು ಸಾಧ್ಯನೇ ಇಲ್ಲ. ಯಾವುದೋ ಒಂದು ಆಯಿತು, ಬ್ಲೌಸ್ ಆಯಿತು, ನಾವು ಸ್ಟಿಚಿಂಗ್ ಆಯಿತು, ಇದ್ರೊಳಗೆ ನಾವು ಎಷ್ಟು ಪ್ರಯತ್ನ ಮಾಡ್ತಿಲ್ಲ ಅಷ್ಟು ನಮಗೆ ಬರ್ತೈತೆ ನೋಡಿರಿ. ಒಂದೇ ದಿವಸಕ್ಕೆ ಯಾವುದು ಸ್ಟಿಚಿಂಗ್ ಆಯಿತು ಮತ್ತು ಬ್ಲೌಸ್ ಆಯಿತು, ಯಾವುದು ವರ್ಕ್ ಮಾಡೋದು ಆಯಿತು. ಒಂದೇ ದಿನಕ್ಕೆ ವರ್ಕ್ ಮಾಡೋದೇ ಬರೀ ಬೇಸಿಕ್ ತುಳಿಬೋದು, ಆದರೆ ಇದು ಬರೋದಿಲ್ಲ ಫ್ರೆಂಡ್ಸ್. ಹಾಗೆ ನೀವು ಕಟ್ಟಿಂಗ್ ಆದರೂ ಆಯಿತು, ಇಲ್ಲ ಇವ್ರಂಗೆ ಬರವಾತು ನಮ್ಮದು ಯಾಕೆ ಅಂಥೇಳಿ ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇದ್ರ ಹಿಂದೆ ಸತತ ಪ್ರಯತ್ನ ಇರ್ತೈತಿ, ಆದಾಗ ಬರತ್ತಾ, ಇಲ್ಲಾಂದರೆ ಬರೋದಿಲ್ಲ. ನೀವೇನೈತಲ್ಲ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಪ್ರಯತ್ನ ಮಾಡಿ. ನೀವು ಎಷ್ಟು ಪ್ರಯತ್ನ ಮಾಡ್ತಿರಲ್ಲ ಅದಕ್ಕೆ ಪ್ರತಿಫಲ ಅನ್ನೋದೈತಿ. ಹಾಗೆ ನೋಡಿರಿ 9 ಇಂಚ್ ಬಂದಿದೆ, ಅದು 9 ಇಂಚ್. ನಾವು ಹಾರ್ಮೋಲ್ ಶೇಪ್ ಅನ್ನೋದು ಉದ್ದ ನೋಡಿ ಅದು ಸರಿಯಾಗಿ ಅಳದು ಆಮೇಲೆ ಸ್ಲೀವ್ದು ನಾವು ಅಳಿಬೇಕಾಗತ್ತೆ ನೋಡಿ. ಹೀಗೆ ನೋಡಿ ನೀವು ಫಿಟ್ಟಿಂಗ್ ಮಾಡುವಾಗೂ ಆಯಿತು, ಕಟ್ಟಿಂಗ್ ಮಾಡುವಾಗ ಆಯಿತು, ನಾವು ಅಳತೆಯನ್ನು ತೊಗೊಂಡು ಅದು ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ನಾವು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿರಿ. ಹೀಗೆ ನೀವು ಕಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತಾ, ಇಲ್ಲಾಂದರೆ ಕರೆಕ್ಟಾಗಿ ಬರೋದೇ ಇಲ್ಲ.
ಇನ್ನು ಮುಂದೆ ನಿಮ್ಗೆ ಕಟ್ಟಿಂಗ್ ಚೇಂಜ್ ಬರ್ತಾವ. ಹಾಗೆ ಎಲ್ಲೂ ಏನೂ ರಿಂಕಲ್ಸ್ ಬರೋದಿಲ್ಲ, ಎಲ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಿಮ್ಗೆ ಇನ್ನು ಮುಂದೆ ಕಟ್ಟಿಂಗನ್ನು ಹೇಳ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಹಾಗೆ ಈಗ ಕ್ರಾಸ್ ಪಟ್ಟಿ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ ನೋಡಿರಿ. ಇದು ಕ್ರಾಸ್ ಪಟ್ಟಿ ಹೀಗೆ ತೆಗೆಯೋದ್ರಿಂದ ಎದೆ ಏರೋದಿಲ್ಲ, ಬ್ಲೌಸ್ ಎದೆ ಏರೋದಿಲ್ಲ, ಹಾಗೆ ಕರೆಕ್ಟಾಗಿ ಬರುತ್ತಾ ಅಂತೇಳಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಕಟ್ಟಿಂಗ. ಕ್ರಾಸ್ ಪಟ್ಟಿ ನಾವು 4 ಇಂಚ್ ಉದ್ದನ್ನು ತೊಗೋಬೇಕು. 4 ಇಂಚ್ ಉದ್ದ ತೊಗೊಂಡು ಒಂದು ಪಾಯಿಂಟ್ ಕಡಿಮೆ ಇದೆ, ಅಡ್ಜಸ್ಟ್ ಆಗುತ್ತಾ ಅಂದರೆ ಲೈನಿಂಗ್ ಬಟ್ಟೆ ಅಷ್ಟೇ ಇದೆ ನೋಡಿರಿ. 1 ಮೀಟ್ರ್ ತೊಗೊಂಡಿದ್ದೀನಿ. ಹಾಗೆ ಇದೇನೈತೆಲ್ಲ ಲಾಂಗ್ ಸ್ಲೀವ್ ಇರೋದ್ರಿಂದ ಬಟ್ಟೆ ಸಾರೋದಿಲ್ಲ. ಅದು 9 ಇಂಚ ಇಟ್ಕೊಂಡು ಎಕ್ಸ್ಟ್ರಾ ನಾನು ಇಟ್ಕೊಂಡಿದ್ದೀನಿ ನೋಡಿರಿ. 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಹೀಗೆ ನೀವು ಕ್ರಾಸ್ ಪಟ್ಟಿಯನ್ನು ತೆಗೆದ್ರೆ ಹೆಚ್ಚು ಕಡಿಮೆ ಅನ್ನೋದು ಬರೋದೇ ಇಲ್ಲ. ಕಟ್ಟಿಂಗ್ ಎಲ್ಲನೂ ಹೀಗೆ ನಾವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಎಲ್ಲ ಬ್ಲೌಸ್ ಆಲ್ಮೋಸ್ಟ್ ಅಲ್ಲಿ ನಾನೀಗ ಬಾಂಬೆದಲ್ಲಿ ಏನು ಕಲಿತು ಬಂದಿನಲ್ಲ, ಹೀಗೆ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಕುಂತಿದೆ, ಎಲ್ಲರೂ ಬ್ಲೌಸು ಸರಿಯಾಗಿಯೇ ಕೂತಿದೆ ನೋಡಿರಿ. ಏನೂ ಮಿಸ್ಟೇಕ್ ಇಲ್ಲ, ಯಾವುದೂ ಏನೂ ಇಲ್ಲ. ಹಾಗೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ, ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ನಾನು ಒಬ್ಬೊಬ್ಬರು ಇದು ಕಟ್ಟಿಂಗ ಒಂದೊಂದು ಚೈನ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಹೀಗೆ ಬಂತು ನೋಡಿರಿ. ಇದು ಕರೆಕ್ಟಾಗಿ 15 ನಮಗುದ್ದು ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡೆ ನೋಡಿರಿ. ಕರೆಕ್ಟಾಗಿ ಬಂತಿದು. ಹೀಗೆ ನೋಡ್ಕೋಬೇಕು ನಾವು. ಹೀಗೇನಿದೆಲ್ಲ ಮೇನ್ ಬಟ್ಟೆ ಇಡ್ತಾ ಇದ್ದೀನಿ ನೋಡಿರಿ. ಮೇನ್ ಬಟ್ಟೆ 2 ಸೇಮ್ ಇದೆ ಕಲರ. ಸ್ವಲ್ಪ ಅದು ಡಾರ್ಕ್ ಇದೆ, ಒಂದು ಲೈಟ್ ಇದೆ ಅಷ್ಟೇ ಫರಕ, ಏನು ಫರಕ್ಕಿಲ್ಲ. ಹಾಗೆ ಚೇಂಜ್ ಆಗಿ ಇದೇನಿಲ್ಲ ಕಟ್ಟಿಂಗನ್ನು ಹೀಗೆ ಮಾಡ್ಕೊಳ್ಳಿ. ನಿಮ್ಮೂ ಫಾಸ್ಟಾಗಿ ಆಗ್ತಾರೆ ನೋಡಿರಿ. ಕಸ್ಟಮರು ಬ್ಲೌಸ್ ನೀವು ಸ್ಟಿಚಿಂಗ್ ಆಲ್ಮೋಸ್ಟ್ ಅಲ್ಲಿ ಮಾಡಕತ್ತರಂದ್ರೆ ಎಲ್ಲರೂ ಕಸ್ಟಮರ್ ನೋಡಿರಿ 1-2 ಬ್ಲೌಸ್ ಯಾರೂ ಕೊಡೋಂಗೆ ಇಲ್ಲ. ಮಿನಿಮಮ್ ಏನಿಲ್ಲ ಅಂತಂದರೂ ನಿಮಗೆ 5ರಿಂದ 6 ಬ್ಲೌಸ್ ಕೊಟ್ಟೇ ಕೊಡ್ತಾರೆ. ಈಗ ನೀವು ಅವ್ರಿಗೆ ಅಡ್ಜಸ್ಟ್ ಆಗಿತ್ತಂತಂದ್ರೆ ಬ್ಲೌಸ್ ಎಲ್ಲನೂ ಕರೆಕ್ಟ್ ಆಗಿತ್ತಂತಂದ್ರೆ ನಿಮ್ಗೆ 5 ಅಥವಾ 6 ಬ್ಲೌಸ್ ಕೊಟ್ಟೇ ಕೊಡ್ತಾರೆ. ಹೀಗೆ ಮಾಡ್ಕೋಬೇಕು ನೋಡಿರಿ. ನೀವು ಡಬಲ್ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಒಂದಿನಕ್ಕೆ ನೀವೆಲ್ಲನೂ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ ನೋಡಿರಿ. ನೀವು ಈ ಥರ ನೀವು ಒಂದು ಫಾಲೋ ಮಾಡಿ ನೋಡಿ, ನೀವೇ ಅಂತೀರಿ. ಹಾಗೆ ಈ ಥರ ಫಾಲೋ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ. ನಾನು ಹೀಗೆ ಮಾಡೋದು ನೋಡಿ. ಒಂದು ದಿವ್ಸ ಕಟ್ಟಿಂಗ್ ಮಾಡಿಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಬೇಗ ಆಗ್ತಾವೆ, ಇಂಟ್ರೆಸ್ಟ್ ಅನ್ನೋದು ಬಂದುಬಿಡುತ್ತೆ ನೋಡಿರಿ. ಮತ್ತು ನೆಕ್ಸ್ಟ್ ದಿನ ಏನೈತಲ್ಲ ಮತ್ತು ಆಮೇಲೆ ಇನ್ನೂ ಇದ್ರೆ ಸ್ಟಿಚಿಂಗ್ ಮಾಡೋದು, ಇಲ್ಲ ಅಂತಂದರೆ ನಾನು ಮತ್ತು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗತ್ತೆ ನೋಡಿರಿ. ಎಲ್ಲ ಬ್ಲೌಸ ಇನ್ನು ಮುಂದೆ ಅಂದರೆ ಈಗೇನೈತಲ್ಲ ನವರಾತ್ರಿ ಸಲುವಾಗಿ ಎಲ್ಲರೂ ಡಿಸೈನ್ ಆಲ್ಮೋಸ್ಟ್ ಎಲ್ಲ ಡಿಸೈನೇ ಹೇಳ್ಯಾರ. ಭಾಳಷ್ಟು ಡಿಸೈನ ಆಯಿತು, ಬೋಟ್ ನೆಕ್ ಆಯಿತು, ಇವನೇ ಹೇಳ್ಯಾರ ಕಟ್ಟಿಂಗ ಮತ್ತು ಸ್ಟಿಚಿಂಗ ಇವನೇ ಮಾಡ್ಬೇಕು ನೋಡಿರಿ. ಹಾಗೆ ಫ್ರಾಕ್ ಮತ್ತು ಇದು ವೆಡ್ಡಿಂಗ್ ಶೂಟಿಗೆ ಫ್ರಾಕನ್ನೇ ಹೇಳ್ಯಾರ. ಅದು ಒಂದು ಫ್ರಾಕ್ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಕ್ರಾಸ್ ಪಟ್ಟಿನೇ ಕಟ್ಟಿಂಗ್ ಮಾಡಿಕೊಂಡೆ. ಈಗ ಸಪ್ರೇಟಾಗಿ ನಾನು ಏನೈತಿಲ್ಲ ಎಲ್ಲನೂ ಈಗ ತೆಗೆದಿಟ್ಕೊಳ್ತೀನಿ ನೋಡಿರಿ. ಈಗ ಸ್ಲೀವನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡು ಹಾಗೆ ಬಟ್ಟೆ ಏನೈತಲ್ಲ ಈಗ ನಾವು 5 ಬ್ಲೌಸನ್ನು ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲನೂ ಸಪ್ರೇಟ್ ತೆಗೆದುಬಿಟ್ಟು ಮತ್ತು ಅದರೊಳಗೆ ಬಟ್ಟೆ ಒಳಗೆ ಹಾಕಿಬಿಡಬೇಕು. ಮತ್ತು ಅದು ಚೇಂಜ್ ಆತಂತಂದ್ರೆ ಈಗ ನೀವು ಒಂದು ಮುಗಿದ್ರೆ ಒಂದು ಈಗ ನೋಡಿರಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಹೀಗೆ ಮಾಡ್ಕೊಳ್ಳಿ. ಒಂದೊಂದು ಬ್ಲೌಸ್ ಒಂದೊಂದು ಸಪ್ರೇಟಾಗಿ ಕಟ್ಟಿಂಗನ್ನು ಮಾಡಿಕೊಂಡು ನಾವು ಸಪ್ರೇಟಾಗಿ ಮೇನ್ ಬಟ್ಟೆ ಒಳಗೆ ಇಟ್ಕೋಬೇಕು ನೋಡಿರಿ. ಮತ್ತು ಅಳತೆಯೂ ಏನಾಗುತ್ತಲ್ಲ ಪದೇ ತೊಗೋಂಥ ಅವಶ್ಯಕತೆ ಬರೋದಿಲ್ಲ. ಇದು ಒಬ್ಬರೇ ಕಸ್ಟಮರ್ದು ನೀವು 5 ಅಂದ್ರೆ 6 ಬ್ಲೌಸ್ ಕೊಟ್ರಂದ್ರೆ ನೀವು ಒಮ್ಮೆ ಅಳತೆ ತೊಗೊಂಡು ಹೀಗೆ ಕಟ್ಟಿಂಗ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಬೇರೆ ಅಂತಂದರೆ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇವು ಆಗೋಣ ಬಟ್ಟೆ ಒಂದೊಂದು ಕೊಟ್ಟಿರ್ತಲ್ಲ ಅವನು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾರು ಜಾಸ್ತಿ 5, 6, 4 ಕೊಟ್ಟಿರ್ತಾರಲ್ಲ ಅವನು ಹೀಗೆ ಕಟ್ಟಿಂಗ್ ಮಾಡಿಕೊಡ್ರಿ. 1, 2 ಕೊಟ್ಟಾಗ 1, 2 ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ನಾನು ಹೀಗೆ ಮಾಡ್ತೀನಿ. ಯಾವ ಜಾಸ್ತಿ ಕಸ್ಟಮರ್ ಕೊಟ್ಟಿರ್ತಲ್ಲ ಅವನು ಜಲ್ದಿ ಫಾಸ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ಒಂದೊಂದು ಬ್ಲೌಸ್ ಏನು ಉಳಿದಿರ್ತಾವಲ್ಲ ಒಂದು ಅವನ್ನ ಅಷ್ಟು ಕಟ್ಟಿಂಗ್ ಮಾಡ್ಕೊಳ್ತೀನಿ ನೋಡಿರಿ. ಅದು ಟೈಮ್ ಹಿಡಿತಾ ಇದಾರೆ ಫಾಸ್ಟಾಗಿ ಆಗುತ್ತಲ್ಲ ಅದಕ್ಕಾಗಿ ಹೀಗೆ ಮಾಡ್ಕೊಳ್ತೀನಿ. ಅದು ಒಂದೊಂದು ದಿನ ಅಂತಂದರೆ ಸ್ವಲ್ಪ 2 ಅಥವಾ 3 ಬ್ಲೌಸ್ ಹಿಂಗೆ ಕಡಿಮೆನೇ ಆಗ್ತಾವೆ ಕಟ್ಟಿಂಗ್ ಮಾಡ್ಕೋಬೇಕಾರೆ. ಇವು ಆದರೆ ಏನೈತೆಲ್ಲ ಒಮ್ಮೆ ಅಳತೆ ಕೊಟ್ರಂದ್ರೆ ಜಾಸ್ತಿ ಕಟ್ಟಿಂಗನ್ನು ಆಗ್ತಾವೆ ನೋಡಿರಿ. ಅವು ಸ್ವಲ್ಪ ಎಲ್ಲನೂ ಅಳತೆ ತೊಗೊಂಡು ಬೇರೆ ಒಂದೊಂದೇ ಕೊಟ್ಟಿದ್ರೆ ಒಬ್ಬೊಬ್ರದ್ದು ಕಸ್ಟಮರ್ದು ಒಂದೊಂದು ಅಳತೆ ತೊಗೊಂಡು ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಸಪ್ರೇಟ್ ಅಂದ್ರೆ ಈಗ ಅಳತೆ ತೊಗೊಂಡು ಮಾಡೋದು ಟೈಮ್ ಹಿಡಿದು ಬಿಡ್ತೈತಿ. ಹೀಗೆ ನೋಡಿರಿ ನಾವು ಬಟ್ಟೆ ಎಲ್ಲನೂ ರೌಂಡಾಗಿ ನಾವು ಸುತ್ಕೋಬೇಕು ನೋಡಿರಿ. ಬಟ್ಟೆ ಆ ಕಡೆ ಈ ಕಡೆ ಹೋಗ್ಲಂಗೆ
ಈ ಥರ ಬಟ್ಟೆ ಒಳಗಡೆ ಹಾಕಿ ರೌಂಡಂಗೆ ಸುತ್ತಕೋಬೇಕು ನೋಡ್ರಿ. ಸುತ್ತಕೊಂಡು ಈ ಥರ ನೀವು ಬಟ್ಟೆಯನ್ನು ಕಟ್ಟಿ ಇಟ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.